Welcome, dear students, dear friends, once again to our serial, we may say, or series of lectures on Carvalho. So, today we are going to see the chapter number 6, and in chapter number 5, we have witnessed an incident there on the August 15th, where our honorable minister had come to hoist the flag, but by the beating of drum very harshly by Mandanna, that disturbed the bumblebees around the office, and all the bees stung the people who witnessed there to see the flag hoisting program by minister. And that is how all the people got disturbed, even the urchins, even the bulls, the cattle, all the people, right? So that is what the hue and cry when the people ran helter skelter. So that was the thing in the last chapter. Now here in the 6th chapter, our narrator is gonna meet Carvalho, the reason and everything that narrator tells us. So it is there in the chapter number 6. Once it so happened that I had to go and see Carvalho. Now this is for the first time our narrator is going to meet Professor Carvalho, who is the central character of this novel. My paddy fields were plagued by a strange variety of pests. So narrator's paddy fields were very much attacked by this variety of pests, right? Hulugalu, right? And paddy fields means battada gaddೆಗಳು, right? It was forest land, and in the first few years I had suffered losses. ಅದು ಒಂದು ಜಮೀನು ಕಾಡಿನ ಮಣ್ಣಿಂದ ಕೂಡಿನಾಗಿರ್ತಕ್ಕಂಥ ಜಮೀನಿತ್ತು. ಆದರೆ ಮೊದಲ ಕೆಲವೊಂದಿಷ್ಟು ವರ್ಷ ಅದನ್ನ ಜಮೀನು ಮಾಡಿದಾಗ ಲಾಸಸ್ ಆಗಿತ್ತು ನ್ಯಾರೇಟರ್ಗೆ. ಆ್ಯಂಡ್ ಫೇಸ್ ಸ್ಟ್ರೇಂಜ್ ಕೈಂಡ್ಸ್ ಆಫ್ ಹಾರ್ಡ್ಶಿಪ್ಸ್. ಸೊ ವೆನ್ ದಟ್ ನ್ಯಾರೇಟರ್ ವಾಂಟೆಡ್ ಟು ಗ್ರೋ ಮೋರ್, ದೇರ್ ವಾಸ್ ಸಮ್ ಕೈಂಡ್ಸ್ ಆಫ್ ಹಾರ್ಡ್ಶಿಪ್ಸ್ ಫಾರ್ ಹಿಮ್. ಸ್ವಲ್ಪ ತೊಂದರೆಗಳು ಎದುರಾಗಿದ್ವು ಅಂತ ಹೇಳ್ತಿದ್ರೆ. At first the paddy grew to an unusual height. What was the problem? The paddy grew to unusual height, unexpected, ಅಂದರೆ ಸ್ವಲ್ಪ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅನ್ಯೂಸುವಲ್ ಹೈಟ್ಗೆ ಬೆಳೆದಿತ್ತು ಭತ್ತ. ಆ್ಯಂಡ್ ಬೋರ್ ಬಿಗ್ ಇಯರ್ಸ್, ಸ್ವಲ್ಪ ಜಾಸ್ತಿನೇ ಬ್ರಾಂಚಸನ್ನು ಬಿಟ್ಟಿತ್ತು. ಇಲ್ಲಿ ಇಯರ್ಸ್ ಅಂತಂದರೆ ಕೇವಲ ಭತ್ತದ ಗದ್ದೆಗಳಿಗೆ ಹೆಚ್ಚು ಬ್ರಾಂಚ್ ಬರ್ತಾವಲ್ಲ ಅವುಗಳನ್ನ ಇಯರ್ಸ್ ಅಂತ ಯೂಸ್ ಮಾಡ್ತಾರೆ. ಬಟ್ ವಾಸ್ ಫುಲ್ ಆಫ್ ಚಾಫ್. ಅದರಲ್ಲಿ ಎಂಥದ್ದು ಇರಲಿಲ್ಲ, ಬರೀ ತೆನೆಯಲ್ಲಿ ಕಾಳುಗಳು ತುಂಬ ಕಡಿಮೆ ಇತ್ತು, ಭತ್ತದ ಕಾಳುಗಳು ಭತ್ತದ ತೆನೆಯಲ್ಲಿ ಅಂತ ಹೇಳ್ತಾರೆ. ಎಸ್, ವೆನ್ ವಿ ವಿನ್ನೋಡ್, ಅವುಗಳನ್ನು ರಾಶಿ ಮಾಡ್ತೀವಲ್ಲ ಈ ರೀತಿ ವಿನ್ನೋಡ್, ಇವನ್ ದ ಸೌಂಡ್ ಗ್ರೈನ್ಸ್ ಫ್ಲೀವ್ ಅವೇ ವಿತ್ ದ ವಿಂಡ್. ಸೊ ಗಟ್ಟಿಯಾದಂಥ ಕಾಳುಗಳು ಕೂಡ ಗಾಳಿಗೆ ಹಾರಬಹುದು. ಮೀನ್ಸ್ ದೇರ್ ವಾಸ್ ನೋ ಕೆಪಾಸಿಟಿ, ದೇರ್ ವಾಸ್ ನೋ ಎನರ್ಜಿ, ದೇರ್ ವಾಸ್ ನೋ ವೇಟ್ ಫಾರ್ ಆಲ್ ದ crops, we may say. And I did not even make enough money to pay the harvest hands. ಹಾರ್ವೆಸ್ಟ್ ಹ್ಯಾಂಡ್ಸ್ ಅಂತಂದರೆ ಕೆಲಸಕ್ಕೆ ಬಂದಿರ್ತಾರಲ್ಲ ರಾಶಿ ಮಾಡಲಿಕ್ಕೆ ಹೊಲಕ್ಕೆ, ಅವುಗಳು ನಾವು ಹಾರ್ವೆಸ್ಟ್ ಹ್ಯಾಂಡ್ಸ್ ಅಂತ ಅನ್ಬೋದು. ಅವುಗಳಿಗೆ ಕೊಡಲಿಕ್ಕೆ ಪೇಮೆಂಟ್ ಕೂಡ ನಮ್ಮ ನ್ಯಾರೇಟರ್ ಅಂತ ಉಳಿಲಿಲ್ಲ ಅಂತಾನೆ ಎಕ್ಸ್ಪ್ಲೇನ್ ಮಾಡಿ. ದಿಸ್ ಈಸ್ ದ ಪ್ರಾಬ್ಲಮ್ ಆಫ್ ಆಲ್ ಫಾರ್ಮರ್ಸ್. ಇದು ಎಲ್ಲ ರೈತರ ಸಮಸ್ಯೆ. ಸೊ ದಿಸ್ ಇಯರ್ ಮೈ ಟ್ರಬಲ್ಸ್ ಬಿಗ್ಯಾನ್ ವಿತ್ ದ ಟ್ರಾನ್ಸ್ಪ್ಲಾಂಟಿಂಗ್ ದ ಸೀಡ್ಲಿಂಗ್ಸ್. ಅಲ್ಲೇ ಇದ್ದಂತಹ ಅದೇ ಸಸಿಗಳನ್ನು ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಮತ್ತೊಂದು ಸಮಸ್ಯೆಗಳು ಉಂಟಾಗ್ತದೆ. ಏನಂತಂದರೆ ದೇರ್ ವೆರಂಟ್ ಎನಫ್, ಆ್ಯಂಡ್ ಆಡೆಡ್ ಟು ದಿಸ್ ಸಮ್ ಕ್ಲೆವರ್ ಫೆಲೋ ಹ್ಯಾಡ್ ಫಾರ್ಮ್ಡ್ ಆಫ್ ಅ ಪೇರ್ ಆಫ್ ಟ್ರಾಂಟ್ ಬುಲಕ್ಸ್ ಆನ್ ಮೀ. ಟ್ರಾಂಟ್ ಮೀನ್ಸ್ ಯೂಸ್ಲೆಸ್, ಕೆಲಸ ಮಾಡಲಾರದ ಬುಲಕ್ಸನ್ನು ಇವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಕಳಿಸಿರ್ತಾರೆ ಯಾರೋ ಒಬ್ಬ ವ್ಯಕ್ತಿ. ಆ್ಯಂಡ್ ಅಲ್ಲಿ ಅವರಿಗೆ ಸೀಡ್ಲಿಂಗ್ಸ್ ಕೂಡ ಭಾಳ ಇರಲಿಲ್ಲ ನಮ್ಮ ನ್ಯಾರೇಟರ್ಗೆ. ಆ್ಯಂಡ್ ಯಾರೋ ಒಬ್ಬ ನಾವು ಸಮ್ ಕ್ಲೆವರ್ ಫೆಲೋ ಅಂತ ಏನು ಕೇಳ್ತೀವಿ, ಭಾಳ ಜಾನ ಬುದ್ಧಿವಂತ ಅಥವಾ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರಿಗೆ ಬುಲಕ್ಸನ್ನು ಕೂಡ, ಒಳ್ಳೆ ಬುಲಕ್ಸನ್ನು ಕೂಡ ಕೊಟ್ಟಿರಲಿಲ್ಲ. ಅವುಗಳನ್ನು ಬಡಿದು ಕೆಲಸ ಮಾಡಬೇಕಾಗ್ತಿತ್ತು. ದ ಮೊಮೆಂಟ್ ದೇ ಕೇಮ್ ಅಂಡರ್ ದ ಯೋಕ್, ನೆಗಲವನ್ನು ಹೊರತಿದಂಗೆ ದೇ ವುಡ್ ಲೈ ಡೌನ್ ಇನ್ ದ ಫೀಲ್ಡ್ ಆಸ್ ಎಫ್ ಡೆಡ್. ಓಕೆ, ಕೆಲಸ ಮಾಡಲಾರ್ದೆ ರೆಸ್ಟ್ ಮಾಡಲಿಕ್ಕೆ ಅಥವಾ ಕೆಳಗೆ ಬಿದ್ದು ಬಿಡ್ತಿದ್ದು ನಮ್ಮ ಆ ಬುಲಕ್ ಅಂದರೆ ಎತ್ತುಗಳು ಬಳಸ್ತೇವಲ್ಲ ಅದನ್ನು. ಆ್ಯಂಡ್ ನೋ ಅಮೌಂಟ್ ಆಫ್ ಬೀಟಿಂಗ್ ಆ್ಯಂಡ್ ಟೇಲ್ ಟ್ವಿಸ್ಟಿಂಗ್, ಹೊಡೆಯೋದು ಮತ್ತು ಅದರ ಬಾಲವನ್ನು ಟ್ವಿಸ್ಟ್ ಮಾಡೋದು ಯಾವಾಗಲೂ ಕೂಡ ಯೂಸ್ ಆಗಲಿಲ್ಲ. ದೆನ್ ದೇ ವುಡ್ ಆಲ್ಸೋ ಬ್ರೀದ್ ಹಾರ್ಡ್, ಟರ್ನ್ ದೇರ್ ಐಸ್ ಆಸ್ ಇಫ್ ದೇ ವುಡ್ ಪಾಪ್ ಔಟ್ ಆಫ್ ದೇರ್ ಸಾಕೆಟ್ಸ್. ಅವುಗಳಿಗೆ ಹಾಕಿರ್ತಕ್ಕಂಥ ನೇಗಿಲ ಅನ್ಬೋದು ಅಥವಾ
ಅವುಗಳಿಗೆ ಕ್ಯಾರಿ ಮಾಡ್ತಾ ಇರ್ತಕ್ಕಂಥ ಏನು ಸಾಕೆಟ್ ಇರ್ತದಲ್ಲ ಅವುಗಳಿಂದ ಆಚೆ ಬರುವ ಹಾಗೆ ಏನು ಆ ಬುಲಕ್ಸ್ ಏನು ಮಾಡ್ತಿದ್ರೆ ಬ್ರೀದ್ ಹಾರ್ಡ್ ಮಾಡ್ತಿದ್ವು, ತೊಂದರೆಯನ್ನು ತೋರಿಸ್ತಿದ್ವು. ಅಂಥ ಬುಲಕ್ಸನ್ನು ಕೊಟ್ಟಿದ್ರು ಇವನಿಗೆ. ಇದು ಒಂದು ಸಮಸ್ಯೆ. ಮತ್ತೊಂದು ಕಡೆ ಅವರಿಗೆ ಸೀಡ್ಲಿಂಗ್ಸ್ ಇರಲಿಲ್ಲ, ಮತ್ತೊಂದು ಸಮಸ್ಯೆ. ಸೊ ದಟ್ ಈಸ್ ಹೌ ಐ ನ್ಯೂ ಇಟ್ ವಾಸ್ ಆಲ್ ಪ್ಲೇ ಆ್ಯಕ್ಟಿಂಗ್. ಇದೊಂದು ಕಂಪ್ಲೀಟ್ ನಾಟಕ ಆಗಿತ್ತು ಅಂತ ಅವರಿಗೆ ಅನಿಸ್ತಿತ್ತು, ಗೊತ್ತಿತ್ತು. ಸಮ್ಹೌ ಐ ಹ್ಯಾಡ್ ಗಾಟ್ ಓವರ್ ಆಲ್ ದೀಸ್ ಪ್ರಾಬ್ಲಮ್ಸ್. ಏನೋ ಮಾಡಿ ತುಂಬ ಪ್ರಯತ್ನ ಮಾಡಿ ಇವೆಲ್ಲವನ್ನು ಎದುರಿಸಿದೆ. ಬಟ್ ನಾವು ದೀಸ್ ಇನ್ವಿಸಿಬಲ್ ಪೆಸ್ಟ್ಸ್, ಕಣ್ಣಿಗೆ ಕಾಣಲಾರದೆ ಇರ್ತಕ್ಕಂಥ ಏನು ಕೀಟಗಳಿದಾವಲ್ಲ, ಹ್ಯಾಡ್ ಡಿಸೆಂಡೆಡ್ ಆನ್ ಮೀ. ಓಕೆ, ಆ ಒಂದು ಬೆಳೆಗಳನ್ನು ತಿನ್ನುವ ಕೀಟಗಳು ಇವರ ಬೆಳೆಯನ್ನು ತಿಂತಾ ಇದ್ವೆ. ಆ್ಯಂಡ್ ಐ ಕುಡಂಟ್ ಸಿ ದೆಮ್ ಬಟ್ ದ ಇಯರ್ಸ್ ಆಫ್ ದ ಪ್ಯಾಡಿ ವುಡ್ ಡಿಸ್ಅಪಿಯರ್ ಓವರ್ ನೈಟ್. ಅವುಗಳನ್ನ ನನಗೆ ಕೀಟಗಳನ್ನು ನೋಡ್ಲಿಕ್ಕೆ ಆಗಂಗಿಲ್ಲ, ಕಾಣೋದಿಲ್ಲವು. ಆದರೆ ಒಂದು ರಾತ್ರಿ ಮುಗಿಯುವಷ್ಟರಲ್ಲಿ ಬೆಳೆದಿರ್ತಕ್ಕಂಥ ಭತ್ತದ ಎಲ್ಲ ತೆನೆಗಳು ಅಥವಾ ತೆನೆಗಳನ್ನು ಅನ್ಬೋದು, ಅವೆಲ್ಲವು ಬೆಳಗ್ಗೆ ಎದ್ದ ತಕ್ಷಣ, ಬೆಳಗ್ಗೆ ಎದ್ದಷ್ಟು ನೋಡೋದಿಲ್ಲ ಹೋಗಿಬಿಟ್ಟಿರ್ತಿದ್ವು. ಅಂದರೆ ಕೀಟಗಳು ತಿಂದು ಬಿಡ್ತಿದ್ವು ಅವುಗಳನ್ನು. ನನ್ ಆಫ್ ದ ಇನ್ಸೆಕ್ಟಿಸೈಡ್ ಸ್ಪ್ರೇಡ್ ಗೇವ್ ಎನಿ ರಿಲೀಫ್. ಯಾವುದೇ ಕೀಟನಾಶಕಗಳು, ಇನ್ಸೆಕ್ಟಿಸೈಡ್ ಮೀನ್ಸ್ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿದ್ರು ಎನಿ ರಿಲೀಫ್ ಇವರಿಗೆ ಸಿಗಲಿಲ್ಲ. ಪೀಪಲ್ ಅರೌಂಡ್ ಸೇಡ್ ಇಟ್ ವಾಸ್ ದ ವರ್ಕ್ ಆಫ್ ಸಮ್ ಇವಿಲ್ ಸ್ಪಿರಿಟ್. ನೋಡ್ರಿ, ಜನ ಮಾತಾಡ್ತಿರ್ತಾರೆ ಏನೇನೋ, ಅವು ಯಾವುದೋ ಒಂದು ಇದು ದೆವ್ವಿನ ಕಾಟ, ಕೆಟ್ಟದಾಗಿರ್ತಕ್ಕಂಥ ಭೂತದ ಕಾಟ ಅಂತ ಜನ ಮಾತಾಡ್ತಿರ್ತಾರೆ. ಬಟ್ that's all baseless, we may say. But before giving in to this superstition, I wanted to see Carvalho and discuss the problem with him. ಈ ಒಂದು ಏನು ಭೂತದ ಆಟಕ್ಕೆ ಅಥವಾ ಎಲ್ಲವುಗಳಿಗೆ ಮಾತಿಗೆ ತಲೆ ಕೊಡಲಾರದೆ ನಾನು ಕರ್ವಾಲೋ ಅವ್ರನ್ನ ಭೇಟಿ ಮಾಡ್ಬೇಕು ಅಂದ್ಕೊಂಡೆ. ಒನ್ ಡೇ ಐ ವೆಂಟ್ ಟು ಹಿಸ್ ರಿಸರ್ಚ್ ಸೆಂಟರ್. ಒಂದು ರಿಸರ್ಚ್ ಸೆಂಟರ್ ಇರ್ತಲ್ಲ ಕರ್ವಾಲೋ ಅವ್ರದ್ದು, ಅಲ್ಲಿಗೆ ಹೋದೆ ಅಂತ ಹೇಳ್ತಾರೆ. ಆ್ಯಂಡ್ but before giving, within there were hundreds of strange looking instruments, test tubes, flasks, ಬೇರೆ ಬೇರೆ ವಿಚಿತ್ರವಾಗಿರ್ತಕ್ಕಂಥ ವಸ್ತುಗಳ ಜೊತೆಗೆ ಅಲ್ಲಿ ಏನೇನಿದ್ರೆ ಟೆಸ್ಟ್ ಟ್ಯೂಬ್ಸ್ ಇದ್ದು, ಫ್ಲಾಸ್ಕ್ಸ್ ಇದ್ದು, ಅಂದರೆ ಇವೆಲ್ಲ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್, ರೈಟ್. ಇನ್ ದೇರ್ ಮಿಡ್ಸ್ಟ್ ವಾಸ್ ಅನ್ ಆಲಿಶ್ ಲುಕಿಂಗ್ ಮ್ಯಾನ್. ಅವುಗಳೆಲ್ಲ ಮಧ್ಯೆ ಒಬ್ಬ ಗೂಬೆ ಥರ, ಆಲ್ ಅಂದರೆ ಗೂಬೆ ಥರ ಮೀನ್ಸ್ ಒಂದು ದೊಡ್ಡ ಮೂಗನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಆಲಿಶ್ ಲುಕಿಂಗ್ ಮ್ಯಾನ್ ಸ್ಮೋಕಿಂಗ್ ಎ ಸಿಗರೇಟನ್ನು ಸ್ಮೋಕ್ ಮಾಡ್ತಾ ನಿಂತಿದ್ರು ಒಬ್ಬರು ವ್ಯಕ್ತಿ. ಅವ್ರು ಯಾರು ಅಂತ ನಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಈಸ್ ಕರ್ವಾಲೋ ಇನ್? ಐ ಆಸ್ಕ್ಡ್. ಏನು ಕೇಳ್ತಾರೆ ನಮ್ಮ ನ್ಯಾರೇಟರ್, ವೆದರ್ ದ ಕರ್ವಾಲೋ ಈಸ್ ಇನ್ ದ ಆಫೀಸ್ ಆರ್ ನಾಟ್. ದ ಕ್ವಶನ್ ಈಸ್ ಆಸ್ಕ್ಡ್. ನಾವು ವಿದೌಟ್ ಅ ವರ್ಡ್ ಹಿ ಪಾಯಿಂಟೆಡ್ ಹಿಸ್ ಹ್ಯಾಂಡ್ ಟುವರ್ಡ್ಸ್ ಅ ಡೋರ್. ಓಕೆ, ಏನು ಆಲಿಶ್ ಲುಕಿಂಗ್ ಪರ್ಸನ್ ಇದ್ನಲ್ಲ, ಸ್ಮೋಕಿಂಗ್ ಸಿಗರೇಟ್ ಮಾಡ್ತಿದ್ನಲ್ಲ, ಅವನು ಒಂದು ಡೋರ್ ಕಡೆ ಪಾಯಿಂಟ್ ಮಾಡ್ತಾನೆ. ಆ್ಯಂಡ್ ಐ ವೆಂಟ್ ದೇರ್ ಆ್ಯಂಡ್ ಆನ್ ದ ಡೋರ್ ವಾಸ್ ಎ ನೇಮ್ ಪ್ಲೇಟ್ ಪ್ರೊಫೆಸರ್ ಕರ್ವಾಲೋ. ಅಲ್ಲಿ ಪ್ರೊಫೆಸರ್ ಕರ್ವಾಲೋ ಅಂತ ನೇಮ್ ಪ್ಲೇಟ್ ಇತ್ತು ಆ ಡೋರ್ನ ಮೇಲೆ. ಆ್ಯಂಡ್ ಅ ಥಿನ್ ವಾಯ್ಸ್ ಫ್ರಮ್ ವಿದಿನ್ ಸೈಡ್, ಕಮ್ ಇನ್. ಒಂದು ಸಣ್ಣದಾದಂಥ ಧ್ವನಿ ಒಳಗಡೆಯಿಂದ ಹೇಳ್ತದೆ ಕಮ್ ಇನ್ ಅಂತ. ಐ ಪುಷ್ ಓಪನ್ ದ ಡೋರ್ ಆ್ಯಂಡ್ ವಾಕ್ಡ್ ಇನ್. ಸೊ ಅವರ್ ನ್ಯಾರೇಟರ್ ಗೆಟ್ಸ್ ಇನ್ ಟು ದ ಆಫೀಸ್ ಆಫ್ ಕರ್ವಾಲೋ. Professor Carvalho was making some notes from the files lying in front of him. ಅವನು ಮುಂದಿದ್ದಂಥ ಒಂದು ಫೈಲ್ಸ್ ಇಂದ ಏನೋ ಬರೀತಾ ಇದ್ರು ನಮ್ಮ ಪ್ರೊಫೆಸರ್ ಕರ್ವಾಲೋ. ದೇರ್ ವಾಸ್ ಅ ಮೈಕ್ರೋಸ್ಕೋಪ್ ವಿತ್ 2 ಐ ಪೀಸಸ್ ಆನ್ ದ ಟೇಬಲ್ ಮೇಲೆ ಒಂದು ಮೈಕ್ರೋಸ್ಕೋಪ್ ಕೂಡ ಇತ್ತು. ಸೀಯಿಂಗ್ ಮೀ ಹಿ ಶೋಡ್ ಮೀ ಅ ಚೇರ್ ಆ್ಯಂಡ್ ಸೇಡ್ ಯಸ್. ಸೊ ದಿಸ್ ಈಸ್ ಆಲ್ ಅಫಿಷಿಯಲಿ ಇನ್ ಟೇಕಿಂಗ್ ಇನ್ ಅವರ್ ನ್ಯಾರೇಟರ್ನ ಕೂಡಿಸ್ತಾರೆ ಕರ್ವಾಲೋ ಅವರು. ಎಸ್, ಐ ಟೋಲ್ಡ್ ಹಿಮ್ ಆಫ್ ದ ಪ್ರಾಬ್ಲಮ್ಸ್ ಐ ಹ್ಯಾಡ್ ವಿತ್ ಮೈ ಕ್ರಾಪ್ಸ್. ನನ್ನ ಬೆಳೆಗಳಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಬೆಳೆಗಳೊಂದಿಗೆ ಅಂತ ಅನ್ನೋದನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ನ್ಯಾರೇಟರ್. ಹಿ ಲಿಸನ್ಡ್ ವಿತ್ ಪೇಷನ್ಸ್ ಆ್ಯಂಡ್ ದೆನ್ ಸೇಡ್. ತುಂಬ ಸಮಾಧಾನ ತದೇಕ ಚಿತ್ತದಿಂದ ಹೇಳ್ತಾರೆ ಆಮೇಲೆ ಏನಂತ, ಐ ವಿಲ್ ಹ್ಯಾವ್ ಟು ಸಿ ಬಿಫೋರ್ ಐ ಕ್ಯಾನ್ ಸೇ ಎನಿಥಿಂಗ್. ನಾನು ಏನಾದರೂ ಹೇಳೋಕ್ಕಿಂತ ಮುಂಚೆ ನಾನು ಅದನ್ನು ನೋಡಬೇಕು. ಬಟ್ ವೆನ್ ಯು ಕಮ್ ನೆಕ್ಸ್ಟ್ ಬ್ರಿಂಗ್ ಫ್ಯೂ ಸ್ಪೆಸಿಮನ್ಸ್. ಒಂದಿಷ್ಟು ತೋರಿಸ್ಲಿಕ್ಕಾಗಿ ಅವುಗಳ ಸ್ಪೆಸಿಮನ್ ತಗೊಂಡು ಬಾ ಅಂತ ಹೇಳ್ತಾರೆ. ಅಂದರೆ ಒಂದಿಷ್ಟು ಅವುಗಳ ಸ್ಯಾಂಪಲ್ಸನ್ನು, ಅಲ್ಲಿದ್ದಂಥವುಗಳನ್ನು ಏನು ತೊಂದರೆ ಆಗಿದೆಲ್ಲ ನಿಮ್ಮ ಬೆಳೆಯನ್ನು ಒಂದಿಷ್ಟು ಬೆಳೆಗಳ ಸ್ಪೆಸಿಮನ್ನು ತಗೊಂಡು ಬಾ ಅಂತ ಅವರು ನಮ್ಮ ನ್ಯಾರೇಟರ್ಗೆ ಕರ್ವಾಲೋ ಹೇಳ್ತಾರೆ. ಆ್ಯಂಡ್ ಫಾರ್ ದ ಪ್ರೆಸೆಂಟ್ ಯು ಡ್ರೈನ್ ಅವೇ ದ ವಾಟರ್ ಫ್ರಮ್ ದ ಫೀಲ್ಡ್ಸ್. ಈಗ ಮೊದಲಿಗೆ ಏನು ಮಾಡಿರಿ, ಎಲ್ಲ ನೀರನ್ನು ಏನು ಮಾಡಿ ಡ್ರೈನ್ ಅವೇ ಮಾಡಿ, ನೀರೆಲ್ಲ ಹೊರ ಹಾಕಿ. ಸೊ ಯು ಮಸ್ಟ್ ನೋ, ಭತ್ತ ಬೆಳಿಬೇಕಂದ್ರೆ ಅದಕ್ಕೆ ಯಾವಾಗಲೂ ನೀರು ನಿಂತೇ ಇರಬೇಕು. ಪ್ಲೇನ್ ಲ್ಯಾಂಡ್ ಇರ್ತದೆ ಅದು. ಎಸ್, ಆ್ಯಂಡ್ ಪಾಸಿಬಲಿ ದೀಸ್ ಪೆಸ್ಟ್ಸ್ ಲಿವ್ ಕ್ಲೋಸ್ ಟು ದ ಸ್ಟೆಮ್ ಅಂತಂದರೆ ಒಂದು ಸಸ್ಯದ ಕಾಂಡದ ಹತ್ತಿರನೇ ಕ್ಲೋಸ್ ಟು ದ ಸ್ಟೆಮ್ ನಮ್ಮ ಈ ಪೆಸ್ಟ್ಸ್ ಇರಬಹುದು ಪಾಸಿಬಲಿ. ಆ್ಯಂಡ್ ಅಂಡರ್ ವಾಟರ್
ವಾಟರ್ನಲ್ಲಿ ನೀರಿನಲ್ಲೂ ಇರ್ಬೋದು. ಆ್ಯಂಡ್ ದೇರ್ ಫೋರ್ ಯುವರ್ ಇನ್ಸೆಕ್ಟಿಸೈಡ್ ಹ್ಯಾಸ್ ಬೀನ್ ಆಫ್ ಲಿಟ್ಲ್ ಯೂಸ್. ನೀವು ಹಾಕಿರ್ತಕ್ಕಂಥ ಇನ್ಸೆಕ್ಟಿಸೈಡ್ ಏನಿದೆ, ಕೀಟನಾಶಕ ಏನಿದೆ, ಅದರದ ಏನು ಉಪಯೋಗ ಆಗಿಲ್ಲ. ಆಫ್ ಲಿಟ್ಲ್ ಯೂಸ್, ಏನು ಉಪಯೋಗ ಆಗಿಲ್ಲ ಅದರದ. ಫ್ರಮ್ ವಾಟ್ ಯು ಸೇ ಐ ಥಿಂಕ್ ದೇ ಮಸ್ಟ್ ಬಿ ಆರ್ಮಿ ವರ್ಸ್. ಯಾರು ಪ್ರೊಫೆಸರ್ ಕರ್ವಾಲೋ ಒಂದು ಆ ಇನ್ಸೆಕ್ಟ್ಸ್ಗೆ ಒಂದು ಹೆಸರು ಕೊಡ್ತಾರೆ, ಏನಂತಂದರೆ ಅವು ಬಹುಶಃ ಆರ್ಮಿ ವರ್ಮ್ಸ್ ಇರ್ಬೋದು. ಅಂತಹ ರೀತಿಯ ಒಂದು ಬೇರೆ ಬೇರೆ ಜಾತಿಯ ವರ್ಮ್ಸನ್ನು ಅವರು ಸ್ಟಡಿ ಮಾಡಿರ್ತಾರಲ್ಲ, ಅದರಲ್ಲಿ ಒಂದು ಆರ್ಮಿ ವರ್ಮ್ಸ್ ಇರ್ಬೋದು ಅಂದಾಜ್ ಅಂತೇಳಿ ಅವರು ಪ್ರೊಬಬಿಲಿಟಿಯನ್ನು ಹೇಳ್ತಾರೆ. ವಿತ್ ಮೌಸ್ಟ್ಯಾಚ್ ಆ್ಯಂಡ್ ಬಿಯರ್ಡ್ ಗಾನ್ ಅವೇ. ನಮ್ಮ ಕರ್ವಾಲ್ ಅವರಿಗೆ ಈ ರೀತಿ ಇದ್ರು. ಆ್ಯಂಡ್ ಎಕ್ವಿಲೈನ್ ನೋಸ್ ಆ್ಯಂಡ್ ಸಾಲೆಮ್ ಲುಕಿಂಗ್ ಐಸ್. ಸೊ ವಾಟ್ ಈಸ್ ಎಕ್ವಿಲೈನ್ ನೋಸ್? ಎಕ್ವಿಲೈನ್ ನೋಸ್ ಮೀನ್ಸ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಹಾಕ್ ನೋಸ್. ಅದನ್ನು ಹಾಕ್ ನೋಸ್ ಅಂತ ಕೂಡ ಕರಿತೇವೆ. ಒಂಥರ ಸ್ಟ್ರಾಂಗ್ ಆಗಿರ್ತಕ್ಕಂತಹ ನೋಸ್, ಅದು ಒಂಥರ ಬೌಂಡ್ರಿ ಕ್ಲೀನಾಗಿ ಕಾಣ್ತಾ ಇರ್ತಕ್ಕಂಥ ನೋಸ್. ಸೊ ದಟ್ ಈಸ್ ಹೌ we witnessed the nose of our Carvalho. Hello, namaste sir. Call ಆಮೇಲೆ ಮಾಡ್ತೇನೆ ಮಾಡಿ. Okay, and from what you say I think and aquiline nose and solemn looking eyes. ತುಂಬಾ ಏನಂತಂದ್ರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಫೀಲಿಂಗ್ ಇರುವ ಅಥವಾ ತುಂಬ ಕಾನ್ಫಿಡೆನ್ಸ್ ತುಂಬಿರ್ತಕ್ಕಂಥ ಕಣ್ಣುಗಳು. Carvalho looked impressive and dignified. Obviously, he was around 50 years and looked a Christian from Mangalore side. So this story is running in Chikmagalur, that is Mudigere, and maybe this Professor Carvalho is from Mangalore, and the Kannada he spoke was formal and correct, like the speech of Mangalore folk. ಸೊ ಮಂಗಳೂರು ಜನ ಮಾತಾಡೋ ರೀತಿಯಲ್ಲಿ ಒಂದು ಕನ್ನಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇಟ್ ಅಪಿಯರ್ ಟು ಮಿ ದೆನ್ ದ್ಯಾಟ್ ಮಂದಣ್ಣ ಕುಡ್ ಇನ್ ನೋ ಸೆನ್ಸ್ ಬಿ ಹಿಸ್ ಡಿಸೈಪಲ್. ಇದನ್ನೆಲ್ಲ ನೋಡಿದರೆ ಮಂದಣ್ಣ ಯಾವ ಮೂಲೆಯಲ್ಲೂ ಇವರ ಶಿಷ್ಯ ಆಗಲಿಕ್ಕೆ ಯೋಗ್ಯನಿಲ್ಲ ಅವನು ಅಂತ ಇವರು ನ್ಯಾರೇಟರ್ ಗೆಸ್ ಮಾಡ್ತಾರೆ. ಮಂದಣ್ಣ ಐ ಥಾಟ್ ಮಸ್ಟ್ ಹ್ಯಾವ್ ಟ್ರೈ ಟು ಬ್ಲಫ್ ಮೀ. ಸುಮ್ಮನೆ ನನ್ನ ಮುಂದೆ ಸುಳ್ಳು ಹೇಳಿ ಶೋಕಿ ಮಾಡಿದ್ದಾನೆ ಮಂದಣ್ಣ ಅಂತ ಇವರು ನ್ಯಾರೇಟರ್ ಗೆಸ್ ಮಾಡ್ತಿದ್ದಾರೆ. ಐ ಡಿಂಟ್ ಥಿಂಕ್ ಇಟ್ ವಾಸ್ ರೈಟ್ ಫಾರ್ ಮೀ to waste any more of Carvalho's time and stood up. ನನಗೆ ಅಷ್ಟೊತ್ತಿಗೆ ಅನಿಸ್ತು ಕರ್ವಾಲೋ ಅವರ ಟೈಮ್ ಆ್ಯಂಡ್ ವೇಸ್ಟ್ ಮಾಡೋದು ಬೇಡ ಅಂತ. ಆ್ಯಂಡ್ ಸೊ ಐ ಸ್ಟುಡ್ ಅಪ್ ಆ್ಯಂಡ್ ಸೇಡ್ ಗುಡ್ ಬೈ ಆ್ಯಂಡ್ ಆ್ಯಡೆಡ್ ಸಾರಿ ಇಫ್ ಐ ಹ್ಯಾವ್ ಬಾದರ್ಡ್ ಯು. ನಾನು ನಿಮಗೆ ತೊಂದರೆ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಹೊರಟೆ ನಿಂತೆ. ಆವಾಗ ಪ್ರೊಫೆಸರ್ ಕರ್ವಾಲೋ ಹೇಳ್ತಾರೆ ನೋಡಿ ಏನಂತಂದರೆ, ಹಿ ಬಿಗ್ಯಾನ್ ವಿತ್ ಮಿಸ್ಟರ್ ಅಂತ ಸ್ಟಾರ್ಟ್ ಮಾಡ್ತಾರೆ. ದೆನ್ ಆಲ್ಮೋಸ್ಟ್ ಪ್ಯಾಟ್ರನಲಿ ಸೇಡ್, ಏನಂತಂದರೆ ಸ್ವಲ್ಪ ತಂದೆ ರೀತಿ ಒಳಗ ಖುಷಿಯಿಂದ ಹೇಳ್ತಾರೆ ಏನಂತಾನೆ, ಮೈ ಡಿಯರ್ ಯಂಗ್ ಮ್ಯಾನ್, ಐ ಹೋಪ್ ಯು ಡೋಂಟ್ ಮೀನ್ ವಾಟ್ ಯು ಸೇಡ್ ಜಸ್ಟ್ ನೋ. ಈಗ ನೀವೇನಂತ ಹೇಳಿದ್ರಲ್ಲ, ಡೋಂಟ್ ಇಫ್ ಐ ಹ್ಯಾವ್ ಬಾದರ್ಡ್ ಯು ಸಾರಿ ಅಂತ ನೀವು ಅದನ್ನು ಮನಸ್ಸಿಂದ ಹೇಳಿಲ್ಲ. ದಟ್ ಯು ನೋ ಐ ಆಮ್ ಹಿಯರ್ ಟು ಹೆಲ್ಪ್ ಪೀಪಲ್. ನಾನಿಲ್ಲಿರೋದೇ ಜನರನ್ನ ಹೆಲ್ಪ್ ಮಾಡಲಿಕ್ಕೆ. ಆ್ಯಂಡ್ ಐ ಡೂ ವಾಟ್ ಎವರ್ ಐ ಕ್ಯಾನ್. ನನ್ನಿಂದ ಏನು ಸಾಧ್ಯವೋ ಅಷ್ಟು ನಾನು ಮಾಡ್ತಾರೆ. ಆ್ಯಂಡ್ ದೇರ್ ಫೋರ್ ಯು ಸಿ ಯು ಹ್ಯಾವ್ ಅ ರೈಟ್ ಟು ಬಾದರ್ ಮೀ. ಆದ್ದರಿಂದ ನೀವು ನನಗೆ ತೊಂದರೆ ಕೊಡೋದಕ್ಕೆ ನಿಮಗೆ ಹಕ್ಕಿದೆ. ಮೀನ್ಸ್ ಕಮ್ ಆ್ಯಂಡ್ ಆಸ್ಕ್ ಆ್ಯಂಡ್ ಲಿಸನ್. ಬನ್ನಿ ಮತ್ತು ಹೇಳಿ ನಿಮ್ಮ ಸಮಸ್ಯೆಗಳನ್ನು ಮತ್ತು ಕೇಳಿ. ಎಸ್, ಇಫ್ ಸಮ್ ಬ್ಯೂರೋಕ್ರಾಟ್ ಹ್ಯಾಡ್ ಮೌತ್ಡ್ ದೀಸ್ ವರ್ಡ್ಸ್ ದೇ ವುಡ್ ಹ್ಯಾವ್ ಸೌಂಡೆಡ್ ಆಫುಲಿ ಹಾಲೋ. ಯಾರೋ ಒಬ್ಬರು ಕಚೇರಿಯವರು ಅಥವಾ ಯಾರೋ ಒಬ್ಬ ಕ್ಲರಿಕಲ್ ಅಂತ ಏನು ಸರ್ಕಾರಿ ಕಚೇರಿಗಳಿರ್ತಕ್ಕಂಥ ವ್ಯಕ್ತಿಗಳು ನಾನೇನು ಇರೋದೇ ಕೆಲಸ ಮಾಡೋದಕ್ಕಂತ ಯಾವ ಸರ್ಕಾರಿ ಕಚೇರಿ ವ್ಯಕ್ತಿನೂ ಹೇಳಂಗಿಲ್ಲ. ದಟ್ ಈಸ್ ವಾಟ್ ಅವರ್ ನ್ಯಾರೇಟರ್ಸ್ ಐಡಿಯಾ. ಯಾರಾದರೂ ಕಚೇರಿಯ ವ್ಯಕ್ತಿಗಳಿಂದ ಹೇಳಿದರೆ ಅದು ಅಷ್ಟೊಂದು ನಮಗೆ ಶೂರ್ ಆಗಿ ಸೆನ್ಸಿಬಲ್ ಆಗ್ತಿರ್ಲಿಲ್ಲ. ಬಿಕಾಸ್ ಆಬ್ವಿಯಸ್ಲಿ ಯು ನೋ ಎನಿ ಗೌರ್ಮೆಂಟ್ ಆಫೀಸ್ ಆಲ್ ಆರ್ XYZ. So I don't want to tell all those things. Yes, but Carvalho spoke so sincerely that they sounded genuine. ಯಾವಾಗ ಕರ್ವಾಲೋ ಅವರು ಈ ಮಾತನ್ನು ಹೇಳಿದ್ರಲ್ಲ, ಅದು ನಮಗೆ ಜೆನ್ಯೂನ್ ಅನಿಸ್ತು, ಅತ್ಯಂತ ಸಹಜವಾಗಿರ್ತಕ್ಕಂಥ ಉತ್ತಮವಾದಂಥ ಮಾತು ಅಂತ ಅನಿಸ್ತು. ನಾವು ವಾಟ್ ಅಬೌಟ್ ಕರ್ವಾಲೋಸ್ ಸಜೆಷನ್ ಮಾಡಿದ್ರಲ್ಲ, ಅದು ಸಜೆಷನ್ ಎಷ್ಟು ವರ್ಕ್ ಆಯ್ತು ನೋಡಿ. ಕರ್ವಾಲೋಸ್ ಪ್ರಿಡಿಕ್ಷನ್ ವಾಸ್ ರೈಟ್. ದ ಪೆಸ್ಟ್ಸ್ ಹ್ಯಾಡ್ ಇಂಡೀಡ್ ಟೇಕನ್ ಶೆಲ್ಟರ್ ನಿಯರ್ ದ ಸ್ಟೆಮ್ ಅಂಡರ್ ದ ವಾಟರ್. ನೀರಿನ ಅಡಿಯಲ್ಲಿ ಸ್ಟೆಮ್ ಹತ್ರನೇ ಆ ಪೆಸ್ಟ್ಸ್ ಮನೆ ಮಾಡ್ಕೊಂಡಿದ್ವು. ವೆನ್ ವಿ ಡ್ರೈನ್ಡ್ ಅವೇ ದ ವಾಟರ್ ದೇ ಡ್ರಾಫ್ಡ್ ಆಫ್. ಯಾವಾಗ ನಾವು ನೀರನ್ನೆಲ್ಲ ಹೊರ ಹಾಕಿದ್ವಲ್ಲ, ಡ್ರೈನ್ ಅವೇ ಮೀನ್ಸ್ ಖಾಲಿ ಮಾಡೋದು, ಆ್ಯಂಡ್ ದೇ ಡ್ರಾಪ್ಡ್ ಆಫ್, ಅವೆಲ್ಲ ಆಚೆ ಬಂದು, ಆ್ಯಂಡ್ ಬಿಗ್ಯಾನ್ ಟು ಕ್ರಾಲ್ ಆನ್ ದ ವೆಟ್ ಅರ್ತ್. ಏನು ಭೂಮಿ ಮೇಲೆ ನೀರು ಇರ್ತದಲ್ಲ, ಹಸಿಯಾದ ಮಣ್ಣಲ್ಲಿ ಆ ಎಲ್ಲ ಇನ್ಸೆಕ್ಟ್ಸ್
ಕ್ರಾವ್ಲಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ರೀತಿ ಕಂಡಾಗ ಏನಾಗ್ತದೆ, ಆಬ್ವಿಯಸ್ಲಿ all of we are sons and daughters of farmers, you can see. And then the birds and the frogs, ಅಲ್ಲೇ ಇರ್ತಕ್ಕಂಥ ಹಕ್ಕಿ ಪಿಕ್ಕಿಗಳು ಏನು ಕಪ್ಪೆಗಳೆಲ್ಲ, and ants made a feast of them, ಎಲ್ಲ ಆ ಕೀಟಗಳನ್ನು ಒಂದು ಹುಳುಗಳನ್ನು ಏನಂತಂದರೆ ತಿಂದು ಬಿಡ್ತವೆ. ಯಾರು? ants, frogs and birds. The remaining ones we sprayed with insecticides and destroyed. ಅಲ್ಲಿ ಕೆಲವು ಉಳಿತವೆ, ಅವುಗಳಿಗೆ ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿ ಡಿಸ್ಟ್ರಾಯ್ ಮಾಡಿದ್ವಿ. ಬಟ್ ಬೈ ದೆನ್ ದೇ ಹ್ಯಾಡ್ ಈಟನ್ ಅವೇ ಮೋರ್ ದೆನ್ ಹಾಫ್ ದ ಕ್ರಾಪ್. ಇಷ್ಟೊತ್ತಿಗಾಗಲೇ ಅವು ನಮ್ಮ ಅರ್ಧ ಬೆಳೆಯನ್ನು ತಿಂದು ಹಾಳು ಮಾಡಿದ್ವು ಅಂತ ಹೇಳ್ತವೆ. ನೆಕ್ಸ್ಟ್, ವೆನ್ ಐ ವೆಂಟ್ ವಿತ್ ಅ ಫ್ಯೂ ಸ್ಪೆಸಿಮನ್ಸ್, ಕರ್ವಾಲೋ ವಾಸ್ ಹ್ಯಾಪಿ. ಸ್ವಲ್ಪ ಸ್ಪೆಸಿಮನ್ ತಗೊಂಡು ಮತ್ತೊಮ್ಮೆ ಇವರು ನಮ್ಮ ಕರ್ವಾಲೋ ಆಫೀಸ್ಗೆ ಹೋಗ್ತಾರೆ, ನಮ್ಮ ನ್ಯಾರೇಟರ್. ಅವಾಗ ಕರ್ವಾಲೋ ಅವರು ಹ್ಯಾಪಿ ಆಗ್ತಾರೆ. ಹೀಸ್ ಗೆಸ್ ಹ್ಯಾಡ್ ಪ್ರೂವ್ಡ್ ರೈಟ್. ಅವರು ಏನು ಗೆಸ್ ಮಾಡಿದ್ರೋ, ಏನು ಒಂದು ಡೌಟ್ ಪಟ್ಟಿದ್ರೋ ಆ ವಿಷಯದ ಬಗ್ಗೆ, ಅದು ಸರಿ ಆಯಿತು. ಐ ಎಕ್ಸ್ಪ್ಲೇನ್ ದ ಮೆಜರ್ಸ್ ಐ ಹ್ಯಾಡ್ ಟೇಕನ್. ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮೆಜರ್ಸನ್ನು ತಗೊಂಡೆ, ಸ್ಟೆಪ್ಸನ್ನು ತಗೊಂಡೆ, ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ನ್ಯಾರೇಟರ್ ಅವರು ಕರ್ವಾಲೋ ಅವ್ರಿಗೆ ಹೇಳ್ತಾರೆ. ಹಿ ವಾಸ್ ಪ್ಲೀಸ್ಡ್ ಆ್ಯಂಡ್ ಆಸ್ಕ್ಡ್ ಮೀ ಟು ವಿಸಿಟ್ ದ ಸೆಂಟರ್ ಮೋರ್ ಆಫನ್. ಈ ಒಂದು ಏನು ರಿಸರ್ಚ್ ಸೆಂಟರ್ ಇದೆಯಲ್ಲ, ಏನು ಸಂಶೋಧನಾ ಕೇಂದ್ರ, ಕೃಷಿ ಸಂಶೋಧನಾ ಕೇಂದ್ರ, ಅದಕ್ಕೆ ಮತ್ತೆ ಆವಾಗ ನೀವು ಮತ್ತೆ ವಿಸಿಟ್ ಮಾಡಿ ಅಂತ ಯಾರು ಕರ್ವಾಲೋ ಅವ್ರು ಹೇಳ್ತಾರೆ. ಆ್ಯಂಡ್ ಆಲ್ಸೋ ಸೇಡ್ ದ್ಯಾಟ್ ಐ ವಾಸ್ ದ ಓನ್ಲಿ ಫಾರ್ಮರ್ ಹೂ ಹ್ಯಾಡ್ ಸಾಟ್ ಹಿಸ್ ಅಡ್ವೈಸ್. ನೀನು ಒಬ್ಬನೇ ಒಬ್ಬ ರೈತ ನನ್ನ ಒಂದು ಸಲಹೆಯನ್ನು ಅಪೇಕ್ಷಿಸಿ ಇಲ್ಲಿವರೆಗೆ ಬಂದಿದ್ದು. ಸಾಟ್, ರೈಟ್? ಸೀಕ್ ಇದ್ರೆ ಪಾಸ್ಟ್ ಟೆನ್ಸ್ ಏನು? ಸಾಟ್, ಅಪೇಕ್ಷಿಸೋದು, ಕೇಳಿಕೊಂಡು ಬರೋದು. ನೀನೊಬ್ಬನೇ ಬಂದಿದ್ದು ನೋಡು, ಬೇರೆ ಯಾರು ಬರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಸಿಚುವೇಶನ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಬೇರೆನೇ ಇತ್ತು. ಯಾಕಂದರೆ ಎಲ್ಲ ರೈತರು ಇವ್ರ ಹೆಸರು ಹೇಳ್ತಿದ್ರು. ಬಟ್ ದ್ಯಾಟ್ ಸರ್ಪ್ರೈಸ್, ಅದು ನ್ಯಾರೇಟರ್ನ ಸರ್ಪ್ರೈಸ್ ಮಾಡಿತ್ತು. ದಟ್ ಈಸ್ ಅಗೇನ್ ನಾಟ್ ಸರ್ಪ್ರೈಸ್ ಫಾರ್ ಅಸ್. ಅವರಿಗೆ ಸರ್ಪ್ರೈಸ್ ಮಾಡಿತ್ತು ಅಂತ ಸರ್ಪ್ರೈಸ್ ನಾವು ಪಡೆಯೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಐ ವಂಡರ್ಡ್ ವೆದರ್ ದಿಸ್ ವಾಸ್ ದ ಸೇಮ್ ಕರ್ವಾಲೋ ಪೀಪಲ್ ಯೂಸ್ ಟು ರೆಫರ್ ಟು ಇನ್ ದೇರ್ ಟಾಕ್ಸ್. ಮಾತಲ್ಲಿ ಕರ್ವಾಲೋ ಅವರನ್ನು ರೆಫರ್ ಮಾಡ್ತಿರ್ತಾರೆ. ಯಾವ ರೀತಿ ಅಂದರೆ, ನಾನು ಅವ್ನು ಭೇಟಿಯಾದೆ, ಅವ್ರು ಹೇಳಿದರು, ಈಗ ಹೇಳಿದರು, ಬಟ್ ಅಲ್ಲಿ ಯಾರೂ ಹೋಗಿರಲ್ಲ, ಆದರೆ ಅಲ್ಲೆಲ್ಲ ಸಿಕ್ಕಿದಾಗ ಮಾತಾಡಿರ್ತಾರೆ. ದ್ಯಾಟ್ ಈಸ್ ಆಲ್ಸೋ ಟ್ರೂ ಅಗೇನ್. ಬಟ್ ಸರ್, ಲಕ್ಷ್ಮಣ್ ಗೌಡ, ಕರಿಗೌಡ, ಚಂದ್ರೇಗೌಡ, ಸಿಲ್ವಾ, ಬುಡನ್ ಸಾಬ್, ನೋಡ್ರಿ ಎಲ್ಲ ಚೆನ್ನಾಗಿರ್ತಕ್ಕಂಥ ಜನರನ್ನ ಕಲೆಕ್ಟ್ ಮಾಡಿದ್ದಾರೆ ನ್ಯಾರೇಟರ್. ದೇ ಆಲ್ ಸ್ಪೀಕ್ ಆಫ್ ಯು. ಅವರೆಲ್ಲರೂ ನಿಮ್ಮ ಬಗ್ಗೆ ಮಾತಾಡ್ತಾರಲ್ಲ. ಆ್ಯಂಡ್ ಹೋಲ್ಡ್ ಯು ಇನ್ ಹೈ ಎಸ್ಟೀಮ್. ಆ್ಯಂಡ್ ಹೋಲ್ಡ್ ಯು ಇನ್ ಹೈ ಎಸ್ಟೀಮ್ ಅಂತಂದರೆ ನಿಮ್ಮನ್ನು ತುಂಬ ಏನು ಒಂದು ಬಹಳ ಗೌರವದಿಂದ ಕಾಂತಾರೆ, ಇವರೆಲ್ಲ ನಿಮಗೆ ಪರಿಚಯ ಇದ್ದವರ ಹಾಗೆ ಅಂತ ಹೇಳ್ತಾರೆ. ಆಗ ಡೂ ದೇ, ಬಟ್ ಐ ಡೋಂಟ್ ನೋ ಎನಿ ಆಫ್ ದೆಮ್. ಹೌದಾ? ಆದರೆ ಅವ್ರು ಯಾರು ನನಗೆ ಗೊತ್ತಿಲ್ಲ. ವಿ ಮೀಟ್ ಇನ್ ಸಮ್ ಪಾರ್ಟಿ ಆರ್ ಎಟ್ ಸಮ್ ಗ್ಯಾದರಿಂಗ್ ಆ್ಯಂಡ್ ದೆನ್ ಐ ಫಾರ್ಗೆಟ್. ಎಲ್ಲೋ ಒಂದು ಕಡೆ ಸಿಗ್ತಾರೆ, ಮತ್ತೆ ಭೇಟಿ ಆಗ್ತೀವಿ, ಮತ್ತೆ ಮರ್ತು ಬಿಡ್ತೇನೆ ನಾನು. ದೇರ್ ಇಸಂಟ್ ಎನಿಥಿಂಗ್ ದಟ್ ಕಾಮನ್ ದಟ್ ಕನೆಕ್ಟ್ಸ್ ಅಸ್. ನಮ್ಮ ಮತ್ತು ಅವ್ರ ನಡುವೆ ಸಾಮಾನ್ಯವಾದದ್ದು ಯಾವುದಿಲ್ಲ. ಬಿಕಾಸ್ ಐ ಆಮ್ ಎ ಸೈಂಟಿಸ್ಟ್, ದೇ ಆರ್ ಫಾರ್ಮರ್ಸ್. They even we don't have any relations, we don't have any friendships, so obviously that is quite common to be forgotten, you see. And since I am the only gazetted officer around, means who is Professor Carvalho? Professor Carvalho is a gazetted officer in the research center, that is agricultural research center. They make me chair all sorts of meetings. ಇವರೊಬ್ಬರೇ ಗೆಸ್ಟೆಡ್ ಆಫೀಸರ್ ಇರೋದ್ರಿಂದ ಎಲ್ಲ ಸಭೆ, ಎಲ್ಲ ಮೀಟಿಂಗ್ಸ್ಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಇವರನ್ನೇ ಚೇರ್ಮನ್ ಆಗಿ ಮಾಡ್ತಾರೆ. ಓಕೆ, ಯು ನೋ, ಐ ವಾಸ್ ಟು ಪ್ರಿಸೈಡ್ ಓವರ್ ದ ಆಗಸ್ಟ್ 15 ಸೆಲೆಬ್ರೇಷನ್ಸ್. ನಾನು ಪ್ರಿಸೈಡ್ ಮಾಡಬೇಕಾಗಿತ್ತು. ಐ ವಾಸ್ ಟು, ರೈಟ್? ಓಕೆ, ಪ್ರಿಸೈಡ್ ಓವರ್ ಅಂತಂದ್ರೆ ಏನ್ರಿ? ಪ್ರೆಸಿಡೆಂಟ್ ಶೀಟನ್ನು ಇವರಿಗೆ ಕೊಡಲಾಗಿತ್ತು. ಮೀನ್ಸ್ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಯಾರಿಗಿತ್ತು? ಇವರಿಗೆ ಇತ್ತು, ಇವರೇ ಮಾಡಬೇಕಾಗಿತ್ತು. ಆ್ಯಂಡ್ ಅ ಮಿನಿಸ್ಟರ್ ವಾಸ್ ಟು ಅಟೆಂಡ್ ಇಟ್. ಮಿನಿಸ್ಟರ್ ಬರಬೇಕಾಗಿತ್ತು ಆ ಕಾರ್ಯಕ್ರಮಕ್ಕೆ. ಬಟ್ ವಾಟ್ ಕುಡ್ ಐ ಮ್ಯಾನ್ ಆಫ್ ಸೈನ್ಸ್, ನಾನೇನು ಒಬ್ಬ ವಿಜ್ಞಾನದ ಮನುಷ್ಯ, ವಿಜ್ಞಾನದ ವಿದ್ಯಾರ್ಥಿ, ಹ್ಯಾವ್ ಟು ಸೇ ಆನ್ ಸಚ್ ಒಕೇಜನ್ಸ್. ಸ್ವಾತಂತ್ರ್ಯ ಪಡೆದುಕೊಂಡಿರ್ತಕ್ಕಂತಹ ಸ್ವಾತಂತ್ರ್ಯೋತ್ಸವದಲ್ಲಿ ನನ್ನಂಥ ವಿಜ್ಞಾನಿ ಎಂತ ಮಾತನಾಡೋದು ಅಂತ ಯೋಚಿಸ್ತಿದ್ದೆ. ಬಟ್ ಸೊ ಯು ವೇರ್ ಟು ಪ್ರಿಸೈಡ್ ಓವರ್ ದ ಫಂಕ್ಷನ್ಸ್. ನ್ಯಾರೇಟರ್ ಕೇಳ್ತಾರೆ, ಓ ನೀವು ಕಾರ್ಯಕ್ರಮಗಳನ್ನು ಅಧ್ಯಕ್ಷತೆ ವಹಿಸ್ಕೊಳ್ತೀರಾ ಅವಾಗ? ಎಸ್. ಬಟ್ ಮೈ ಡಾಟರ್ ಸಡನ್ಲಿ ಟು ಕಿಲ್ ಆ್ಯಂಡ್ ಐ ಹ್ಯಾಡ್ ಟು ಗೋ ಟು ಬಾಂಬೆ. ಅವತ್ತು ಬರಬೇಕಾಗಿತ್ತು ನಾನು. ಬಟ್ ಯಾಕೆ ಬರಲಿಲ್ಲ ಅಂದರೆ ಬಿಕಾಸ್ ಪ್ರೊಫೆಸರ್ ಕರ್ವಾಲೋಸ್ ಡಾಟರ್ ಸಡನ್ಲಿ ಟುಕ್ ಇಲ್ ಅಂದ್ರೆ ಏನ್ರಿ? ಅಸ್ವಸ್ಥಗೊಂಡ್ರು. ಆ್ಯಂಡ್ ವೇರ್ ಶಿ ಲಿವ್ಸ್ ಇನ್ ಬಾಂಬೆ ಆರ್ ಸೇ ಮುಂಬೈ. It was good, sir, that you went away to Bombay. And then I described the happenings of that day.
ಭಾಳ ಚಲೋ ಆಯ್ತು ನೀವು ಹೋಗಿದ್ದು ಅಂತ ಹೇಳಿದಂಗೆ, ಓಕೆನಾ. ಇಟ್ ವಾಸ್ ಗುಡ್ ದ್ಯಾಟ್ ಯು ವೆಂಟ್ ಅವೇ ಟು ಬಾಂಬೆ ಆನ್ ದ್ಯಾಟ್ ಡೇ ಬಿಕಾಸ್ ಏನಾಯ್ತು ಅಂತ ನಾನು ಅವತ್ತು ಹೇಳಿಬಿಟ್ಟೆ ಅವರಿಗೆ. ಇನ್ಕ್ಲೂಡಿಂಗ್ ಮಂದನ್ನ ರೋಲಿಂಗ್ ಡೌನ್ ವಿತ್ ಡ್ರಮ್ ಅನ್ನ ಯಾವ ರೀತಿ ಮಂದನ್ನ ಹೊಡಿತಿದ್ದ ಅನ್ನೋದನ್ನು ಕೂಡ ಹೇಳ್ತಾರೆ. ಕರ್ವಾಲೋ ರೋಲ್ ವಿತ್ ಲಾಫರ್. ಕರ್ವಾಲೋ ಈ ಮಾತನ್ನು ಕೇಳಿ ತುಂಬ ಜೋರಾಗಿ ನಗ್ತಾರೆ. ಸೊ ದ್ಯಾಟ್ ಸ್ಕೌಂಡ್ರಲ್ ಈಸ್ ಇನ್ ದ ಸ್ಕೌಟ್ ಮೂಮೆಂಟ್ ಆಲ್ಸೋ. ಇಸ್ ಈ ಆ ಸ್ಕೌಂಡ್ರಲ್, ಆ ಹುಚ್ಚ, ಆ ದಡ್ಡ ಆ ಒಂದು ಸ್ಕೌಟ್ ಮೂಮೆಂಟಲ್ಲಿ ಇದ್ನ. ಎಸ್ ಯು ನೋ ಹಿಮ್ ಸರ್, ಅವನು ನಿಮಗೆ ಗೊತ್ತಾ ಸರ್ ಅಂತ ನಮ್ಮ ನ್ಯಾರೇಟರ್ ಕೇಳ್ತಾರೆ. ಈ ಸ್ಕೌಂಡ್ರಲ್ ಅಂತ ಯಾರಿಗೆ ಹೇಳ್ತಾರೆ? ಪ್ರೊಫೆಸರ್ ಕರ್ವಾಲೋ ಅಡ್ರೆಸಸ್ ಮಂದನ್ನ ಆಸ್ ಸ್ಕೌಂಡ್ರಲ್, ರೈಟ್. ಅಫ್ಕೋರ್ಸ್ ಐ ನೋ ಹಿಮ್ ವೆಲ್. ಹೌದು, ನನಗೆ ಅವನು ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಹಿ ಈಸ್ ಅ ವಂಡರ್ಫುಲ್ ಫೆಲೋ ಆ್ಯಂಡ್ ಇನ್ ಅ ವೇ ಮೈ ಡಿಸೈಪಲ್. ಎಸ್, ಒಂದು ರೀತಿಯಲ್ಲಿ ನನ್ನ ಶಿಷ್ಯ ಅಂತ ಪ್ರೊಫೆಸರ್ ಕರ್ವಾಲೋ ಅವರೇ ಇಲ್ಲಿ ಮಂದನ್ನ ಬಗ್ಗೆ ಹೇಳಿದಾಗ ನಮ್ಮ ನ್ಯಾರೇಟರ್ಗೆ ಸ್ವಲ್ಪ ಕಸಿವಿಸಿ ಆಗ್ತದೆ. ಹಿ ಫೀಲ್ಸ್ ಅ ಲಿಟ್ಲ್ ಬಿಟ್ ಆಕ್ವರ್ಡ್. ಎಸ್ ಯು ಬಾಸ್ಟರ್ಡ್. ಸೊ ಈ ಮಾತನ್ನ ನ್ಯಾರೇಟರ್ ತಮ್ಮ ಮನಸ್ಸಿನಲ್ಲಿ ಅನ್ಕೊಳ್ತಿದ್ದಾರೆ. ಯು ಬಾಸ್ಟರ್ಡ್, ವಾಟ್ ಡಿಸಿಪಲ್ಶಿಪ್ ಡೂ ಯು ಡೂ ವಿತ್ ಅ ಪ್ರೊಫೆಸರ್ ಲೈಕ್ ಕರ್ವಾಲೋ. ಕರ್ವಾಲೋ ಅಂತ ಪ್ರೊಫೆಸರ್ ಅವರ ಶಿಷ್ಯ ನೀನು ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಇವರು ನಮ್ಮನ್ನು ತಾವು ಕೇಳ್ಕೊಳ್ತಿದ್ದಾರೆ ಮಂದನ್ನ ಬಗ್ಗೆ. ಹೂ ಕನ್ಫೆಸಸ್ ಹಿ ಡಸಂಟ್ ಇವನ್ ನೋ ದ ಬಿಗ್ ಪೀಪಲ್ ಆಫ್ ಅವರ್ ಟೌನ್. ನಮ್ಮ ಊರಲ್ಲಿರ್ತಕ್ಕಂಥ ದೊಡ್ಡ ಜನರೇ ಗೊತ್ತಿಲ್ಲ ಅಂತ ಅವನೇ ಹೇಳ್ತಿರ್ಬೇಕಾದ್ರೆ, ಪ್ರೊಫೆಸರ್ ಕರ್ವಾಲೋ ಅವರೇ ಹೇಳ್ತಿರ್ಬೇಕಾದ್ರೆ ನೀನು ಅವ್ರ ಶಿಷ್ಯ ಹೇಗಾಗ್ತೀಯ? ಐ ವಂಡರ್ಡ್ ವಿದ್ ಇನ್ ಮೈ ಸೆಲ್ಫ್. ನನ್ನೊಳಗೆ ನಾನೇ ಆಶ್ಚರ್ಯಪಟ್ಟೆ. ಮಂದನ್ನ ಅವನು ಹೇಳಿದ್ದು, ಪ್ರೊಫೆಸರ್ ಕರ್ವಾಲೋ ಅವರು ಒಪ್ಕೊಂಡಿದ್ದು ಎರಡೂ ಒಂದಾಗದಾಗ ಕರ್ವಾಲೋ ಸೇಡ್ ದ ಬೀಸ್ ಮಸ್ಟ್ ಹ್ಯಾವ್ ಬಿನ್ ಎನಾಯ್ಡ್ ಬೈ ದ ಸೌಂಡ್ ಆಫ್ ದ ಬೀಟಿಂಗ್ ಡ್ರಮ್ಸ್. ಅಲ್ಲಿರ್ತಕ್ಕಂಥ ಜೇನು ಹುಳುಗಳು ಆ ಡ್ರಮ್ಸ್ ಅನ್ನು ಬೀಟ್ ಮಾಡಿದ್ದಕ್ಕಾಗಿ ಅವುಗಳಿಗೆ ನೋವಾಗಿದೆ, ಅವುಗಳಿಗೆ ತೊಂದರೆ ಆಗಿದೆ. ಎನಾಯ್ಡ್ ಅಂದರೆ ಅವುಗಳಿಗೆ ತೊಂದರೆ ಆಗಿದೆ ಅಂತ ಅರ್ಥ. ಬಿಕಾಸ್ ಯು ಸಿ ಇನ್ ಇಂಡಿಯಾ ವಿ ಡೋಂಟ್ ಹ್ಯಾವ್ ಬೀಸ್ ವಿಚ್ ಅಟ್ಯಾಕ್ ವಿದೌಟ್ ಸಮ್ ಪ್ರೊವೊಕೇಶನ್. ಯಾವುದೇ ಪ್ರೊವೊಕೇಶನ್ ಇರಲಾರ್ದೆ ಅಟ್ಯಾಕ್ ಮಾಡ್ತಕ್ಕಂಥ ಬೀಸ್ ಇಂಡಿಯಾದಲ್ಲಿ ನಮಗೆ ಕಂಡು ಬರಲ್ಲ. ಓಕೆ, ಬಟ್ ಅ ಪರ್ಟಿಕ್ಯುಲರ್ ಟೈಪ್ ಕಾಲ್ಡ್ ಮಾವ್ ಬೀಸ್. ಯಾವ ಟೈಪ್ ಅದು? ಮಾವ್. ಅದರ ಹೆಸರು ನೋಡ್ರಿ, ಮಾವ್ ಬೀಸ್ ಅಂತ ಒಂದು ಸೌತ್ ಆಫ್ರಿಕಾದ ಬೀಸ್ ಇದೆ. ದಟ್ ಬಿಹೇವ್ ದ್ಯಾಟ್ ವೇ. ಆಕೆ ವಿದೌಟ್ ಪ್ರೊವೊಕೇಶನ್ ಏನು ಆಕ್ಟ್ ಮಾಡ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಬೀಸ್, ಮಾವ್ ಬೀಸ್ ಫ್ರಮ್ ಸೌತ್ ಆಫ್ರಿಕಾ ಆ ರೀತಿ ಮಾಡ್ತವೆ. ಲಿಟಲ್ ಲೇಟರ್ ಐ ಲೆಫ್ಟ್. ಇಷ್ಟು ಕನ್ವರ್ಸೇಷನ್ ಆದ ನಂತರ ನಮ್ಮ ನ್ಯಾರೇಟರ್ ಅಲ್ಲಿಂದ ಹೋಗ್ತಾರೆ. ಎಸ್, ಎಲ್ಲಿಂದ? ಪ್ರೊಫೆಸರ್ ಕರ್ವಾಲೋ ಅವರ ಆಫೀಸಿಂದ. ದ ನೆಕ್ಸ್ಟ್ ಡೇ ಮಂದನ್ನ ಅಪಿಯರ್ಡ್. ಮುಂದಿನ ಮರು ದಿವಸ ಮಂದನ್ನ ಬರ್ತಾರಲ್ಲಿ. ಎಸ್, ಮಂದನ್ನ ಬಂದು ನ್ಯಾರೇಟರ್ನನ್ನ ಮೀಟ್ ಆಗ್ತಾರೆ. ಎಸ್, ವಿತ್ ಅ ಬಿಗ್ ಗನ್ನಿ ಬ್ಯಾಗ್. ತುಂಬಾ ದೊಡ್ಡದಾಗಿರ್ತಕ್ಕಂಥ ಬ್ಯಾಗ್ ಅನ್ನ ಹಿಂದೆ ಹಾಕೊಂಡು ಬಂದಿರ್ತಾರೆ. ಈ ರೀತಿ ಏನೋ ಕ್ಯಾರಿ ಮಾಡ್ತಾ ಇದ್ರೆ. ಇಟ್ ವಾಸ್ ಹೆವಿ ಅಂಡ್ ರೆಡಿಶ್ ಲಿಕ್ವಿಡ್ ವಾಸ್ ಟ್ರಿಕ್ಲಿಂಗ್ ಡೌನ್ ಹೀಸ್ ಬ್ಯಾಗ್ ಫ್ರಾಮ್ ಇಟ್. ಅಲ್ಲಿ ಒಂದು ಕೆಂಪಾದಂತಹ ಏನು ಲಿಕ್ವಿಡ್ ಆ ಬ್ಯಾಗ್ ಇಂದ ಟ್ರಿಕಲ್ ಆಗ್ತಾ ಇತ್ತು. ಮೀನ್ಸ್ ಇಟ್ ವಾಸ್ ಲೈಕ್ ಎ ಬ್ಲಡ್, ರೈಟ್. ಐ ಲುಕ್ಡ್ ಅಟ್ ಹಿಮ್ ಕ್ವಿಜಿಕಲಿ. ತುಂಬಾ ಆಶ್ಚರ್ಯಕರವಾಗಿ ನೋಡ್ತಾರೆ. ತುಂಬಾ ಒಂಥರ ಭಯ, ಒಂಥರ ಅಪ್ರಿಸಿಯೇಷನ್, ಒಂಥರ ಆಶ್ಚರ್ಯ ಎಲ್ಲ ಮಿಕ್ಸ್ ಆಗಿ ಮಂದನ್ನ ಕಡೆಗೆ ನಮ್ಮ ನ್ಯಾರೇಟರ್ ನೋಡ್ತಾರೆ. ಹಿ ರೆಡ್ ಮೈ ಥಾಟ್ಸ್ ಅಂಡ್ ಸೇಡ್. ಇವರ ಕಣ್ಣುಗಳಲ್ಲಿ ಇವರ ವಿಚಾರಗಳನ್ನು ಅಳೆದು ಅವರು ಯಾಕೆ ಆ ರೀತಿ ನೋಡ್ತಿದ್ದಾರೆ ಅಂತ ತಿಳ್ಕೊಂಡು ಮಂದನ್ ಹೇಳ್ತಾರೆ, ಸರ್ ಲುಕ್ ದಿಸ್ A1 ಪಾರ್ಕ್. ಇಲ್ಲಿ ನೋಡಿ, A1 ಪಾರ್ಕ್. ಪಾರ್ಕ್ ಮೀನ್ಸ್ ದಟ್ ಈಸ್ ಅ ಪಿಗ್. ಓಕೆ, ಅದೊಂದು ಹಂದಿ ಮಾಂಸ ಅಂತ ನಾವೇನು ಹೇಳ್ತಿರ್ತೀವಿ. ದಟ್ ಈಸ್ ವಾಟ್ ಪಿಗ್. ಓಕೆ, ದ ಫ್ಯಾಟ್ ಇಟ್ ಸೆಲ್ಫ್ ಇಸ್ 6 inches thick. ಎಷ್ಟು ಥಿಕ್ ಇದೆ? 6 inches thick ಇದೆ ಅದರದ ಕೊಬ್ಬು. ಅಂಡ್ ಟೇಸ್ಟ್ ಲೈಕ್ ಎ ಡ್ರೈ ಕೋಪ್ರಾ ತರ ಟೇಸ್ಟ್ ಆಗ್ತದ. ಯು ಕ್ಯಾನ್ ಈಟ್ ಇಟ್ ವಿದೌಟ್ ಫ್ರೈಯಿಂಗ್. ನೀವು ಅದನ್ನ ಏನ್ ಮಾಡ್ಬೋದು? ವಿದೌಟ್ ಫ್ರೈಯಿಂಗ್ನೇ ಏನಂತಂದ್ರೆ ತಿನ್ಬೋದು. ಓಕೆ ಅಂತ ನಮ್ಮ ಮಂದನ ಹೇಳ್ತಾನೆ. ಎಸ್, ಒಂಥರ ಕೋಪ್ರಾ ಮೀನ್ಸ್ ಕೋಪ್ರಾ ಇಸ್ ನಿಯರ್ಲಿ ಕೊಬ್ಬರಿ ಅಂತ ನಾವೇನು ಕರಿತೀವಿ, ಕೊಬ್ಬರಿ ಅಂತ ಕರಿತೀವಿ ಕನ್ನಡದಲ್ಲಿ. ಅಷ್ಟು ಚೆನ್ನಾಗಿ ಟೇಸ್ಟ್ ಹತ್ತದ ನಿಮಗೆ ಅಂತ ನಮ್ಮ ಮಂದನ ಹೇಳ್ತಾರೆ. ಎಸ್, ಸಲೈವ ಡ್ರಿಪ್ ಡೌನ್ ದ ಕಾರ್ನರ್ ಆಫ್ ಹಿಸ್ ಮೌತ್. ಅವನ ಬಾಯಿಯ ಮೂಲೆಯಿಂದ ಏನು ಜೊಲ್ಲು ಸುರಿತಾ ಇತ್ತು. ಅವನು ಹೇಳ್ತಿರೋ ಮಾತಿನ ಕೇಳಿ ಹಾಗೂ ಅಲ್ಲಿರ್ತಕ್ಕಂಥ ಮಾಂಸದ ತುಂಡಿನ ಬಗ್ಗೆ ಹೇಳ್ತಿರ್ತಾನಲ್ಲ ಅದು. ಯು ನೋ ಐ ಸಪ್ಲೈ ಪಾರ್ಕ್ ಟು ಕರ್ವಾಲೋ ಆಲ್ಸೋ. ನಾನು ಕರ್ವಾಲೋ ಅವ್ರಿಗೂ ಕೂಡ ಪಾರ್ಕ್ ಅನ್ನ ಸಪ್ಲೈ ಮಾಡ್ತೇನೆ. ಐ ಗೇವ್ ಹಿಮ್ ಸಮ್ ಮನಿ ಅಂಡ್ ಹಿ ವೆಂಟ್ ಅವೇ. ಸೊ ನ್ಯಾರೇಟರ್ ಇಷ್ಟೆಲ್ಲ ಮಾತನ್ನು ಕೇಳ್ತಾ ಆ ಹಂದಿ ಮಾಂಸವನ್ನ ತಗೊಂಡು ಅವನಿಗೆ ದುಡ್ಡು ಕೊಡ್ತಾರೆ ಅಂಡ್ ಅವನು ಹೊರಟು ಹೋಗ್ತಾನೆ. ದೆನ್ ಇಟ್ ಸ್ಟ್ರಕ್ ಮೀ, ದಿಸ್ ಎಕ್ಸ್ಪ್ಲೇನ್ಸ್ why he is so dear to ಕರ್ವಾಲೋ.
ಓ ಈಗ ಇಷ್ಟೊಂದು ವಿಚಾರಗಳಿರಬೇಕಾದ್ರೆ ಕರ್ವಾಲೋ ಮತ್ತು ಇವನ ನಡುವೆ, ಅದಕ್ಕೆ ಇವನು ಇಷ್ಟೊಂದು ಅವರಿಗೆ ಹತ್ತಿರ ಇರ್ಬೋದು ಅಂತ ಇವರು ವಿಚಾರ ಮಾಡ್ತಿದ್ದಾರೆ. ಇನ್ ವಾಟ್ ಅದರ್ ವೇ ಕುಡ್ ದಿಸ್ ಆಸ್ ಆಫ್ ಮಂದನ ಬಿ ಎನಿ ಯೂಸ್ ಟು ಹಿಮ್? ಓಕೆ, ಬರೀ ಹಂದಿ ಮಾಂಸ ಸಪ್ಲೈ ಮಾಡ್ತಿದ್ದಾನೆ, ಅದಕ್ಕೆ ಅಷ್ಟೊಂದು ಕ್ಲೋಸ್ ಇರ್ಬೋದು. ಅದನ್ನ ಬಿಟ್ರೆ ಬೇರೆ ಎಂತ ಬರುತ್ತೆ ಮಂದನಿಗೆ? ಅವನಿಗೆ ಎಂತ ಬರಲ್ಲ. ಹಾಗಾಗಿ ಅವನು ನಮ್ಮ ಪ್ರೊಫೆಸರ್ ಕರ್ವಾಲೋಗೆ ಯಾವ ರೀತಿಯಾದಂಥ ಹೆಲ್ಪ್ ಸಾಧ್ಯ ಇಲ್ಲ ಅವನಿಂದ ಅಂತ ನಮ್ಮ ನ್ಯಾರೇಟರ್ ತಿಳ್ಕೊಳ್ತಿದ್ದಾರೆ. ಬಟ್ ಐ ವಾಸ್ ರಾಂಗ್, ಅದು ತಪ್ಪಾಗಿತ್ತು. ಫಾರ್ ವೆನ್ ಐ ವೆಂಟ್ ಆಫ್ಟರ್ ವೀಕ್ ಆರ್ ಸೋ ಟು ಸಿ ಕರ್ವಾಲೋ ನೋಡ್ಲಿಕ್ಕೆ ಒಂದು ವಾರ ಅಥವಾ ಅದಕ್ಕಿಂತ ಸ್ವಲ್ಪ ಆಚೆ ಈಚೆ ದಿನಗಳ ನಂತರ ಹೋದ್ರೆ ದ ಆಲ್ ಫೇಸ್ಡ್ ನಾಗರಾಜ್. ಸೊ ದಿಸ್ ಈಸ್ ಆಲಿಶ್ ಪರ್ಸನ್ ಅನ್ನ ಫಸ್ಟ್ ಟೈಮ್ ನಮ್ಮ ನ್ಯಾರೇಟರ್ ಪ್ರೊಫೆಸರ್ ಕರ್ವಾಲೋ ಅವ್ರ ಆಫೀಸ್ ಹೋದಾಗ ನೋಡಿದ್ರಲ್ಲ, ಅವ್ರು ಯಾರು? ಅವನು ನಾಗರಾಜ್. ಓಕೆ, ವಿತ್ ಅ ಸೋಡಾ ಬಾಟಲ್ ಗ್ಲಾಸಸ್ ಆನ್ ಹೀಸ್ ನೋಸ್. ಅವನ ಮೂಗಿನ ಮೇಲೆ ಸೋಡಾ ಬಾಟಲ್ ತರ ಇರ್ತಕ್ಕಂಥ ದಪ್ಪದಾಗಿರೋ ಗ್ಲಾಸಸ್ ಅಂದ್ರೆ ಸ್ಪೆಕ್ಟ್ ಅವನ ಮೂಗಿನ ಮೇಲಿತ್ತು. ಸೇಡ್ ದ್ಯಾಟ್, ಅವನೇ ಹೇಳ್ತಾನೆ ಏನಂತಂದ್ರೆ, ಕರ್ವಾಲೋ ಹ್ಯಾಡ್ ಅಪ್ಲೈಡ್ ಫಾರ್ ಅ ವೀಕ್ಸ್ ಲೀವ್. ಕರ್ವಾಲೋ ಅವರು ಒಂದು ವಾರ ರಜೆ ಹಾಕಿದ್ದಾರೆ ಅಂಡ್ ಗಾನ್ ಸಮ್ವೇರ್ ವಿತ್ ಮಂದಣ್ಣ. ಎಸ್, ದಿಸ್ ಈಸ್ ಟರ್ನಿಂಗ್ ಪಾಯಿಂಟ್ ಇನ್ ದ ಥಾಟ್ಸ್ ಆಫ್ ಅವರ್ ನ್ಯಾರೇಟರ್ನ ವಿಚಾರದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದು. ಏನಂತಂದ್ರೆ, ಕರ್ವಾಲೋ ಅವರು ರಜೆ ಹಾಕಿ ಮಂದಣ್ಣನ ಜೊತೆ ಆಚೆ ಹೋಗಿದ್ದಾರೆ, ಮಂದಣ್ಣ ಕರ್ಕೊಂಡು ಹೋಗಿದಾರ. ಸೊ ದಿಸ್ ಮೇಡ್ ಅವರ್ ನ್ಯಾರೇಟರ್ ಟು ಥಿಂಕ್ ಮೋರ್ ಅಬೌಟ್ ಮಂದಣ್ಣ ಆಸ್ ಕರ್ವಾಲೋಸ್ relation. So thank you. This was our part number 5, or we may say chapter number 6, and we will see the next coming chapters in the coming videos. Thank you.